ಬೆಳಗೋಡು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸುವ ಉದ್ದೇಶದಿಂದಲೇ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದೆ ಹೊರತು ಇದು ಯಾವುದೇ ವ್ಯಕ್ತಿಯ ವಿರುದ್ಧ ನಡೆಸಿದ ಸಭೆಯಲ್ಲ ಎಂದು ಕೆಪಿಸಿಸಿ ಸದಸ್ಯ ಸಾಲಿಂ ಕುಲಹಳ್ಳಿ ಸ್ಪಷ್ಟಪಡಿಸಿದರು. ಸಕಲೇಶಪುರ ತಾಲೂಕಿನ ವಾಡೂರು ಗ್ರಾಮದ ಹೋಂಸ್ಟೇಯೊಂದರಲ್ಲಿ ನಡೆದ ಬೆಳಗೋಡು ಜಿಲ್ಲಾ ಪಂಚಾಯಿತಿ ಮಟ್ಟದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದರೂ ಸೋತರೂ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿರುವುದಾಗಿ ಹೇಳಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಷ್ಟು ಬಲಿಷ್ಠವಾದ ಮತ್ತೊಂದು ಪಕ್ಷ ಇಲ್ಲ. ಹಲವು ನಾಯಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಸ್ಪರ್ಧಿಸುವ ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಉದ್ದೇಶದಿಂದಲೇ ಈ ಸಭೆಯನ್ನು ಕರೆಯಲಾಗಿದೆ ಎಂದು ತಿಳಿಸಿದರು. ಇವತ್ತು ಮಡುಗಟ್ಟಿದಂತಹ ಹಲವಾರು ಸಮಸ್ಯೆಗಳು, ಹಲವಾರು ನೋವುಗಳು, ಅವಮಾನಗಳು, ಅಪಮಾನಗಳು ಇವತ್ತು ಇಲ್ಲಿ ಹೊರಗಡೆ ಬಂದವು. ಆದರೆ ಒಂದು ಮಾತನ್ನು ನಾವು ಭಾರಿ ಗಟ್ಟಿಯಾಗಿ ಆಲೋಚನೆ ಮಾಡಬೇಕು. ನಮಗೆ ಜಿಲ್ಲೆಗೆ ಬಂದರೆ ಲಕ್ಷ್ಮಣ್ ಅವರು ನಮ್ಮ ನಾಯಕರು, ಈ ತಾಲೂಕಿಗೆ ಬಂದರೆ ಬೈರಮುಡಿ ಚಂದ್ರಣ್ಣ ಅವರು ನಮ್ಮ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು. ಆದರೆ ಈ ಹೋಬಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪುಟ್ಟರಾಜಣ್ಣವರು, ನೀಲಣ್ಣವರು, ಮಂಜಣ್ಣವರು, ನಮ್ಮ ಎಡೆಹಳ್ಳಿ ಮಂಜಣ್ಣವರು, ಹಾಗೆ ರಾಜಣ್ಣವರು, ಹಲವಾರು ಜನ ನಾಯಕರುಗಳು ನನ್ನನ್ನು ಕೇಳಿದರು, ನನ್ನನ್ನು ಮಾತಾಡಿಸಿದರು. ಬೆಳಗೋಡು ಹೋಬಳಿಲಿ ಈಗಾಗಲೇ ಚುನಾವಣೆ ಬರ್ತಾ ಇದೆ, 2.5 ವರ್ಷ ಸರ್ಕಾರ ಆಗು ಹೋಗಿದೆ. ನಾವು ಬರೀ ಗ್ಯಾರಂಟಿಗಳ ಭ್ರಮೆಯಲ್ಲಿ ನಾವು ಮುಳುಗಿದ್ದೀವಿ. ಗ್ಯಾರಂಟಿ ಕೊಟ್ಟಿದ್ದೀವಿ, ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದನ್ನು ಎನ್ಕ್ಯಾಶ್ ಮಾಡ್ತಕ್ಕಂಥದ್ದು ಬೇರೆಯವರು ಆಗ್ತಾರೆ, ನಾವು ಆಗೋದಿಲ್ಲ. ಆದರೆ ನಾವು ಜನರ ಬಳಿಗೆ ಹೋಗಿ ಹೇಳಿದಾಗ ಮಾತ್ರ ಇದು ಪಕ್ಷ ಸಂಘಟನೆ ಆಗುತ್ತೆ. ನಾವು ಇದನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಜನ ನಾಯಕರು ನನ್ನನ್ನು ಹೇಳಿದಾಗ ನಾವೆಲ್ಲರೂ ನಮ್ಮ ಮಂಜಣ್ಣವರು ಆ ಸಮಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಂತಹ ಒಂದು ವಿಷಯ ನಮಗೆಲ್ಲರಿಗೂ ತಲುಪ್ತು. ನಾವು ಮರುದಿನವೇ ನಮ್ಮ ಎಡೆಹಳ್ಳಿ ಮಂಜುನಾಥ್ ಅವರ ಮನೆಗೆ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ವಾಸ್ತವ ತಿಳಿದುಕೊಳ್ಳಿ. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಸದಸ್ಯ ಯಡಹಳ್ಳಿ ಮಂಜುನಾಥ್, ಯಸಳೂರು ಹೋಬಳಿಯಲ್ಲಿ ನಡೆದ ಕಾಡಾನೆ ಗಲಾಟೆಯಲ್ಲಿ ಸಾಕಾನೆ ಅರ್ಜುನನ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಆರೋಪಿಸಿದರು. ಸಾಕಾನೆ ಅರ್ಜುನನ ಕಾಲಿಗೆ ಗುಂಡು ತಗುಲಿದ ಬಳಿಕ ಸಮರ್ಪಕ ಮಾರ್ಗದರ್ಶನವಿಲ್ಲದೆ ಅವನು ಕಾಡಾನೆಗಳ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದಾನೆ. ಅರ್ಜುನನ ಸಾವಿಗೆ ಕಾರಣರಾದ ಅಧಿಕಾರಿಗಳನ್ನು ವಜಾಗೊಳಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ ನಾನು ಹೋರಾಟ ನಡೆಸಿದ್ದೇನೆ. ಆಗ ಯಾವುದೇ ಪ್ರಕರಣ ದಾಖಲಿಸಿದ ಪೊಲೀಸರು ಸುಮಾರು 2 ವರ್ಷಗಳ ನಂತರ ಸ್ಥಳದಲ್ಲೇ ಇಲ್ಲದ ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ನೋವು ತಂದಿದೆ ಎಂದರು. ಇವತ್ತು ವಿಶೇಷವಾಗಿ ಏನು ನನ್ನ ಮೇಲೆ ಅರ್ಜುನನ ವಿಚಾರವಾಗಿ ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣದ ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆಗೆ ಬಂದು ಆಹ್ವಾನ ಮಾಡಿದ್ರು, ಹಿಂಗೊಂದು ಸಂಘಟನಾ ಸಭೆಯನ್ನು ಮಾಡೋಣ ಅಂತೇಳಿ. ನೀವು ರಾಜೀನಾಮೆ ಕೊಟ್ಟಿರೋದು ಭಾಳ ಬೇಸರ ಆಗಿದೆ. ವಿಶೇಷವಾಗಿ ನೀವು ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಂಡು ಇವತ್ತು ಸಭೆಗೆ ಆಹ್ವಾನ ಮಾಡಿದ್ರು. ಈ ಸಭೆಗೆ ಬಂದಿದ್ದೀನಿ. ಇಲ್ಲಿ ನಾನು ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಕೊಟ್ಟೆ ಅಂತ ಅಂದರೆ, ನಮ್ಮದೇ ಸರ್ಕಾರ ಇದ್ದು ಹಿಂದಿನ ಹಳೆಯ ಪ್ರಕರಣವನ್ನು ಒಂದು ಪರಿಶೀಲನೆ ಮಾಡಿ ನಮ್ಮನ್ನು ಕರೆದು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು. ಈ ಹಿಂದೆನೂ ಕೂಡ 2 ಪ್ರಕರಣ ದಾಖಲಾಗಿತ್ತು. ಅದ್ರ ಜೊತೆಗೆ ಇದು 3ನೇ ಪ್ರಕರಣವನ್ನು ದಾಖಲಿಸಿ ಹೋರಾಟವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ನನಗೆ ಭಾಳ ಬೇಸರ ಆಯಿತು. ನನ್ನಂಥ ಒಬ್ಬನಿಗೆ ಈ ಥರ ಆದರೆ ಇನ್ನು ಉಳಿದ ಕಾರ್ಯಕರ್ತರ ಪ್ರಶ್ನೆ ಏನು ಅಂತ ಹೇಳಿ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೆ. ಆ ವಿಚಾರವಾಗಿ ಇಲ್ಲೆಲ್ಲರೂ ಕೂಡ ನನಗೆ ಭಾಳ ಭಾವನಾತ್ಮಕವಾಗಿ ಭಾಳ ಗೌರವ ಕೊಟ್ಟು ನಿಮ್ಮ ಜೊತೆ ನಿಲ್ತೀವಿ, ಸರ್ಕಾರದ ಜೊತೆನೂ ಮಾತಾಡ್ತೀವಿ, ನಮ್ಮಿಂದ ಏನು ಸಾಧ್ಯ ಅಷ್ಟು ಈ ಪ್ರಕರಣದ ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈ ಸಭೆಗೆ ನಾನು ಭಾಗವಹಿಸಿ ನನ್ನ ಅನಿಸಿಕೆಗಳನ್ನ ಯಾಕೆ ಹಿಂಗಾಯ್ತು ಅಂತ ಹೇಳಿ ವ್ಯಕ್ತಪಡಿಸಿದೆ. ಸಭೆಯಲ್ಲಿ ಸಕಲೇಶಪುರ ತಾಲೂಕು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಸೈಯದ್ ಮುಫೀಸ್, ಪಕ್ಷದ ಮುಖಂಡ ಬೈಕೆರೆ ದೇವರಾಜ್, ಸಭೆಯ ಆಯೋಜಕ ಕುಣಿಗನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹೆಗ್ಗಾವಿ ಪುಟ್ಟರಾಜೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.